ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನ್ವಿ ಬಾಲರಾಜ್. ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ನೆಮ್ಮದಿಯಿಂದ ಇದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ. ಸದ್ಯಕ್ಕೆ ನಾನು ಹೈದರಾಬಾದಲ್ಲಿದ್ದೀನಿ. ವೆರಿ ಗುಡ್ ಈವ್ನಿಂಗ್. ಯಾಕಂದ್ರೆ ಇವಾಗ 8 ಗಂಟೆ. ಸೊ ಏನೆಲ್ಲರೂ ಊಟ ಮಾಡೋ ಟೈಮು. ಊಟ ಮಾಡ್ತಾ ಹಾಗೆ ವ್ಲಾಗ್ ನೋಡಿ, ಸಾರಿ ಈ ವಿಡಿಯೋ ನೋಡಿ. ಓಕೆನಾ? ಸೊ ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಸುಮಾರು ತಿಂಗಳುಗಳಿಂದ ಆಲ್ಮೋಸ್ಟ್ ಫ್ರಮ್ 5 to 6 ಮಂತ್ಸ್ ಅಂತ ಅಂದ್ಕೊಳ್ತೀನಿ, ನಾನು ನನ್ನ ಬಗ್ಗೆ ಇನ್ನಷ್ಟು ನಿಮಗೆ ತಿಳಿಸ್ಬೇಕು. ನಾನು ಏನು ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನನ್ನ ಲೈಕ್ಸ್ ಡಿಸ್ಲೈಕ್ಸ್ ಅಥವಾ ನನ್ನ ರೆಗ್ಯುಲರ್ ರುಟೀನ್ ಹೇಗಿರುತ್ತೆ, ನನ್ನ ಜಿಮ್ ಲೈಫ್ ಸ್ಟೈಲ್, ನನ್ನ ಡಯಟ್, ಈ ಥರ ತುಂಬ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ವಿಡಿಯೋ ಮೂಲಕ ಅಂತ ತುಂಬ ಆಸೆ ಇತ್ತು ನನಗೆ. ಅಂದ್ಕೊಂಡಿದ್ದೆ. ಕಾರಣಾಂತರಗಳಿಂದ ಈಗ ರೀಸೆಂಟಾಗಿ ಮನೆ ಶಿಫ್ಟ್ ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಕೆಲಸಗಳಿತ್ತು. ಹಾಗೆಯೇ ನಾನು ತುಂಬ ವೆರಿ ರೀಸೆಂಟ್ ಆಗಿನೇ 3 to 4 ಮಂತ್ಸ್ ಬ್ಯಾಕಿಂದ ಹೈದರಾಬಾದಲ್ಲಿ ತೆಲುಗು ಸೀರಿಯಲ್ ಮಾಡ್ತಿರೋದ್ರಿಂದ 1 ವಾರ ಇಲ್ಲಿದ್ದರೆ 1 ವಾರ ಬೆಂಗಳೂರಲ್ಲಿ ಇರ್ತೀನಿ. ಫಸ್ಟ್ ವೀಕ್ ಥರ್ಡ್ ವೀಕ್ ಹೈದರಾಬಾದಲ್ಲಿ ಇರ್ತೀನಿ. ಸೊ ಹಾಗಾಗಿ ಇಲ್ಲೂ ಕೂಡ ಹೊಸ ಸೀರಿಯಲ್ ಆಗಿರೋದ್ರಿಂದ, ಪೈಲಟ್ಸ್ ಆಗಿರೋದ್ರಿಂದ ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು ನನಗೆ, ಹೆಕ್ಟಿಕ್ ಆಗ್ತಿತ್ತು. ನಾನು ಆ್ಯಕ್ಚುಲಿ ಇವತ್ತು ತುಂಬ ಬೇಗ ಬಂದಿದ್ದೀನಿ ಈ ರೂಮ್ಗೆ. 6:30ಗೆ ನಾನು ಇವತ್ತು ಬಂದೆ. ಬಿಕಾಸ್ ಇಲ್ಲ ಅಂತಂದರೆ ನಾನು ಬರೋ ಟೈಮಿಂಗ್ 10, 10:30, 9:45 ಕಂಪಲ್ಸರಿ 10 ರೀಚ್ ಆಗೇ ಆಗ್ತೀನಿ. ತುಂಬ ರೇರ್ 9:30ಗೆಲ್ಲ ರೂಮಿಗೆ ಬರೋದು. ಸೊ ಪೈಲಟ್ಸ್ ಆಗಿರೋದ್ರಿಂದ ತುಂಬ ಹೆಕ್ಟಿಕ್ ಇರುತ್ತೆ ಇಲ್ಲೂ ಕೆಲಸಗಳು. ಸೊ ಹಾಗಾಗಿ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಆ್ಯಕ್ಚುಲಿ ವೀಡಿಯೋಸು. ಬಟ್ ಏನೇ ಮಾಡೋದಕ್ಕೂ ಒಂದು ಟೈಮ್ ಬರಬೇಕು ಅಂತ ನಾವು ಹೇಗೆ ಬಿಲೀವ್ ಮಾಡ್ತೀವಲ್ವ. ಸೊ ಹಾಗೆಯೇ ಇವತ್ತು ಬೇಗ ಬಂದಿರೋದ್ರಿಂದ ಆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ನಿಮಗೆಲ್ಲ ತಿಳಿಸ್ಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ನಾಳೆಯಿಂದ ನನ್ನ ರೆಗ್ಯುಲರ್ ರೂಟೀನ್ ಹೇಗೆ ಮಾಡ್ತೀನಿ, ಏನಿರುತ್ತೆ ನನ್ನ ರೆಗ್ಯುಲರ್ ರೂಟೀನ್, ಶೂಟಿಂಗ್ ಹೇಗಿರುತ್ತೆ, ನಾನೇನು ತಿಂತೀನಿ, ನನ್ನ ಡಯಟ್ ಹೇಗಿರುತ್ತೆ, ನನ್ನ ಜಿಮ್, ನಾಳೆಯಿಂದ ರೆಗ್ಯುಲರ್ ಆಗಿ ಅಪ್ಡೇಟ್ಗಳನ್ನು ಮಾಡ್ತೀನಿ, ರೆಗ್ಯುಲರ್ ವ್ಲಾಗ್ಸನ್ನು ಮಾಡ್ತೀನಿ. ಕೆಲವೊಂದು ಬಾರಿ ನನಗೆ ಟೈಮ್ ಆಗಲಿಲ್ಲ ಅಂದರೆ ಒಂದು ಶಾರ್ಟ್ಸ್ ವೀಡಿಯೋಸ್ಗಳನ್ನು ಹಾಕ್ತೀನಿ ಯೂಟ್ಯೂಬ್ನಲ್ಲಿ. ಸೊ ಎಸ್, ನೀವೆಲ್ಲ ನೋಡ್ಬೋದು, ಇಂಟ್ರ್ಯಾಕ್ಟ್ ಮಾಡ್ಬೋದು ನನ್ನ ಜೊತೆ. ನಿಮ್ಗೆ ಏನು ಅನಿಸುತ್ತೆ ಅದನ್ನು ಹೇಳ್ಬೋದು. ಕಾಂಪ್ಲಿಮೆಂಟ್ ಕೊಡಿದ್ರೆ ಕಾಂಪ್ಲಿಮೆಂಟ್ ಕೊಡಿ, ನೀನು ಈ ಥರ ವೀಡಿಯೋ ಮಾಡಿ, ಈ ಥರ ವ್ಲಾಗ್ಸ್ ಮಾಡಿ ಅಂದರೆ ಅದನ್ನು ಹೇಳಿ, ಕಮೆಂಟ್ ಮೂಲಕ ಅಥವಾ ಮೆಸೇಜ್ ಮೂಲಕ ತಿಳಿಸಿ, ನಾನು ಮಾಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಖುಷಿ ಆಗ್ತದೆ. ಬಿಕಾಸ್ ಏನೇ ಕೆಲಸ ಮಾಡುವಾಗ, ಹೊಸದನ್ನ ಕಲಿಯುವಾಗ, ಹೊಸದನ್ನ ಮಾಡುವಾಗ ಎಷ್ಟು ಎಕ್ಸೈಟ್ ಆಗಿರುತ್ತಲ್ವ. ನಮ್ಮದೇ ಒಂಥರ ಇನ್ನರ್ ಚೈಲ್ಡ್, ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಒಂಥರ ಎಕ್ಸೈಟ್ ಆಗಿರುತ್ತೆ. ಎಸ್, ಐ ಆಮ್ ಡೂಯಿಂಗ್ ದಿಸ್ ಅಂತ. ಸೊ ನಿಜವಾಗ್ಲೂ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ನನ್ನ ಅಂತರ್ಪಟ ನಿಮ್ಗೆಲ್ರಿಗೂ ಗೊತ್ತು. ನಮ್ಮ ಅಂತರ್ಪಟ ಸೀರಿಯಲಿಂದ ನಾನು ನಿಮ್ಗೆಲ್ರಿಗೂ ಪರಿಚಯ ಆಗಿದ್ದು ಆ್ಯಸ್ ತನ್ವಿ ಬಾಲರಾಜ್. ತುಂಬ ಜನಕ್ಕೆ ತನ್ವಿ ಬಾಲರಾಜ್ ಅನ್ನೋ ಹೆಸರು ಗೊತ್ತಿಲ್ಲ, ಆರಾಧನಾ ಅಂತ ಇವಾಗಲೂ ಗುರ್ತಿಡ್ತಾರೆ ಹೊರಗಡೆ ಹೋದಾಗ. ಈಗಲೂ ಎಷ್ಟು ಚೆನ್ನಾಗಿ ಕನ್ನಡಿಗರು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ. ನೀವಿಲ್ಲದೆ ಏನೂ ಇಲ್ಲ. ಇವತ್ತಿಲ್ಲಿ ನಾನು ಕೂತ್ಕೊಂಡು ಹೈದರಾಬಾದಲ್ಲಿ ಅಥವಾ ಬೇರೆ ಸೀರಿಯಲ್ ಮಾಡ್ತಾ, ಬೇರೆ ಭಾಷೆ ಸೀರಿಯಲ್ ಮಾಡ್ತಾ ಮಾತಾಡ್ತಿದ್ದೀನಿ ನಿಮ್ಮನ್ನೆಲ್ಲರ ಜೊತೆ ಅಂತಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ನೀವೇನೇ, ನಿಮ್ಮ ಪ್ರೀತಿ. ಸೊ ನೀವೆಲ್ಲರೂ ನನ್ನ ಎಂಟೈರ್ ಜರ್ನಿನಲ್ಲಿ ಇರ್ತೀರಾ. ಐ ಸ್ಟಿಲ್ ಮೋರ್ ಟು ಗೋ ಇರ್ತೀರಾ ಇನ್ನು ಮುಂದೆ ನನ್ನ ಜೊತೆನೂ. ನನ್ನ ಎಲ್ಲ ಮುಂದಿನ ಭಾಗಗಳಲ್ಲೂ, ನನ್ನ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗಳಲ್ಲೂ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ನಂಬಿಕೆ ಇದೆ. ನನ್ಗೆ ಯಾವಾಗಲೂ ಸದಾ ಚಿರಋಣಿ ನಿಮ್ಮೆಲ್ಲರೂ ಪ್ರೀತಿಗೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕಮಿಂಗ್ ಟು ದ ವಿಡಿಯೋ, ಎಸ್, ಹೀಗೆ ತುಂಬ ವ್ಲಾಗ್ಸ್ ಇರುತ್ತೆ, ವೀಡಿಯೋಸ್ಗಳನ್ನು ಮಾಡ್ತೀನಿ. ಸೊ ಕೀಪ್ ಸಪೋರ್ಟಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಓಕೆ, ನಿಮ್ಗೆ ಏನಾದರೂ ಹೇಳಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಮೆಸೇಜ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ರೀಡ್ ಆಲ್ ಯುವರ್ ಕಮೆಂಟ್ಸ್ ಆ್ಯಂಡ್ ಆಲ್ ಯುವರ್ ಮೆಸೇಜಸ್. ಆದರೆ ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಸುಮಾರು ಜನ ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತೀರಾ. ಸೊ ನಾನು ಏನು ಅಪ್ಲೋಡ್ ಮಾಡ್ತೀನಿ ಅಲ್ಲಿ ನಾನೊಂದು ಸ್ಟೋರಿ ಅಥವಾ ಪೋಸ್ಟನ್ನ ಹಾಕ್ತೀನಿ. ಸೊ ದಟ್ ಯು ಕ್ಯಾನ್ ನಾನು ಅಪ್ಡೇಟ್ಸ್ಗಳೆಲ್ಲ ತಿಳ್ಕೊಳ್ಬೋದು. ಸೊ ಎಸ್, ಮತ್ತೇನಿದೆ, ಏನಿಲ್ಲ. ಆ್ಯಕ್ಚುಲಿ ಐ ಆಮ್ ವೆರಿ ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಕ್ಚುಲಿ ಐ ಆಮ್ ವೆರಿ ನ್ಯೂ ಟು ದಿಸ್. ಇದು ಕೂಡ ನನ್ನ ಮೊದಲನೇ ವಿಡಿಯೋ. ಏನಾದರೂ ತುಂಬ ಒಂದು ಲಾಂಗ್ ವಿಡಿಯೋನಲ್ಲಿ ಏನಾದರೂ ಹಂಚ್ಕೊಳ್ಬೇಕು, ಏನಾದರೂ ಹೇಳ್ಕೊಳ್ತಿದ್ದೀನಿ ಅಂತಂದರೆ ದಿಸ್ ಇಸ್ ವೆರಿ ಫಸ್ಟ್ ಟೈಮ್. ಖುಷಿ ಆಗ್ತಿದೆ. ಸೊ ನಾನು ನಾಳೆಯಿಂದ ಕಂಟಿನ್ಯೂಯಸ್ ಚಿಕ್ಕ ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ನೀವು ಅಲ್ಲಿ ನೋಡ್ಬೋದು. ಓಕೆನಾ?
ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ವಿಶ್ ಮಿ ಗುಡ್ ಲಕ್, ಆಲ್ ದ ಬೆಸ್ಟ್ ತನುಮ. ಎಸ್, ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಆ್ಯಂಡ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆನಾ? ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ. ಚಂದ ಊಟ ಮಾಡಿ, ಆರಾಮ್ಸೆ ಊಟ ಮಾಡಿ, ಆರಾಮ್ಸೆ ನಿದ್ದೆ ಮಾಡಿ. ಓಕೆನಾ? ಇವತ್ತಿಂದ ಏನೇನಾಯಿತು, ನಾನು ಆ್ಯಕ್ಚುಲಿ ಇನ್ನೊಂದು ನಂಗೆ ತುಂಬ ಹೇಳೋದಿದೆ ನನ್ನ ವ್ಲಾಗ್ಸ್ಗಳಲ್ಲಿ. ಸೊ ನನ್ನ ರೂಟೀನ್ ಏನೇನಿರುತ್ತೆ, ನಾನು ಆ್ಯಕ್ಚುಲಿ ಅದೇ ಹೇಳಿದಲ್ಲ, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ರೆಗ್ಯುಲರ್ ರೂಟೀನ್ ಹೇಗಿರುತ್ತೆ, ನಾನು ಏನೇನು ಮಾಡ್ತೀನಿ ಅಂತ. ನಾನು ಅದರಲ್ಲಿ ನಿಮಗೆ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಓಕೆನಾ? ಆ್ಯಕ್ಚುಲಿ ನಿಮ್ಮ ಬಗ್ಗೆನೂ ಮಾತಾಡಬೇಕು, ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಆರಾಮಾಗಿ ಊಟ ಮಾಡಿ, ನೆಮ್ಮದಿಯಾಗಿ ನಿದ್ರೆ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್ ಬಾಯ್.